ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 2ರಿಂದ ಶುಕ್ರ ದಶೆ ಆರಂಭ. ಶುಕ್ರನ ಕೃಪೆಯಿಂದ ಈ ರಾಶಿಯವರ ಕೆಟ್ಟ ದಿನಗಳು ಅಂತ್ಯ. ಯಾರಿಗೆಲ್ಲ ಧನಲಾಭ? ಹೌದು, ಶುಕ್ರ ಗೋಚಾರದಿಂದ ಮೇಷ ಸೇರಿದಂತೆ ಈ ರಾಶಿಯವರ ವೃತ್ತಿ ಜೀವನದಲ್ಲಿ ಭರ್ಜರಿ ಪ್ರಗತಿ. ಗ್ರಹಗಳ ಸಂಚಾರವು ಮಾನವನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಐಷಾರಾಮಿ ಜೀವನ, ಸಂತೋಷ ಮತ್ತು ಸೌಂದರ್ಯಕ್ಕೆ ಅಧಿಪತಿಯಾದ ಶುಕ್ರ ಗ್ರಹವು ಪ್ರಸ್ತುತ ಕುಂಭರಾಶಿಯಲ್ಲಿದೆ. ಆದರೆ 2026 ಮಾರ್ಚ್ 2ರ ರಾತ್ರಿ 12:38 ಗಂಟೆಗೆ ಶುಕ್ರನು ತನ್ನ ಉಚ್ಚ ಸ್ಥಾನವಾದ ಮೀನರಾಶಿಗೆ ಪ್ರವೇಶ ಮಾಡಲಿದೆ. ಮೀನರಾಶಿಯು ಶುಕ್ರನ ಉಚ್ಚ ರಾಶಿಯಾಗಿರುವುದರಿಂದ ಈ ಗ್ರಹ ಸಂಕ್ರಮಣ ಶಕ್ತಿಯುತ. ಇದು ಕೆಲವು ರಾಶಿಗಳಿಗೆ ಸುವರ್ಣ ಕಾಲ ತರುವುದಲ್ಲದೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿ ಮತ್ತು ಆರ್ಥಿಕ ಸುಧಾರಣೆಗೆ ನಾಂದಿ ಹಾಡಲಿದೆ. 2026 ಮಾರ್ಚ್ 2ರಂದು ಶುಕ್ರ ಮೀನರಾಶಿ ಪ್ರವೇಶ ಮಾಡುವುದರಿಂದ ಮೇಷರಾಶಿ, ಸಿಂಹರಾಶಿ ಮತ್ತು ಮೀನರಾಶಿಗಳ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಕಾಣಲಿವೆ. ಈ ಸಂಕ್ರಮಣವು ಧನಯೋಗ ಮತ್ತು ಪ್ರಗತಿಯ ರೂಪದಲ್ಲಿ 3 ರಾಶಿಗಳ ಮೇಲೆ ಅದ್ಭುತ ಪ್ರಭಾವ ಬೀರಲಿದೆ. ಹಾಗಾದರೆ ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಿಂತ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೆ ಶೇರ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಶುಕ್ರನ ಈ ಗೋಚಾರ ಕಲ್ಯಾಣಕಾರಿಯಾಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತು ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರಲಿದೆ. ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ಸಹ ವಾಪಸ್ಸು ಬರಲಿದೆ. ಷೇರು ಮಾರುಕಟ್ಟೆ ಅಥವಾ ಇತರೆ ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು. ಹೊಸ ಮನೆ ಅಥವಾ ವಾಹನ ಖರೀದಿಯ ಕನಸು ನನಸಾಗಬಹುದು. ಉದ್ಯೋಗಾಕಾಂಕ್ಷಿಗಳಿಗೆ ಯಶಸ್ಸು ಸಿಗಲಿದ್ದು ಕಚೇರಿಯಲ್ಲಿ ನಿಮ್ಮ ಪ್ರಗತಿಗೆ ಮನ್ನಣೆ ದೊರೆತು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಗಳಿಸುವಿರಿ. ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಅವಧಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ವ್ಯಾಪಾರಸ್ಥರಿಗೆ ಲಾಭ ಹೆಚ್ಚಾಗುವ ಅವಕಾಶಗಳಿದ್ದು ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಉತ್ತಮ ಸಮಯ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇಳಿಮುಖವಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ. ವೈವಾಹಿಕ ಜೀವನ ಸುಖಮಯವಾಗಿ ಸಾಗಲಿದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳತ್ತ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಇನ್ನು ಮೂರನೆಯದಾಗಿ ಮೀನರಾಶಿ. ಶುಕ್ರ ಗ್ರಹವು ನೇರವಾಗಿ ಮೀನರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಈ ರಾಶಿಯವರಿಗೆ ಇದು ಅತ್ಯಂತ ವಿಶೇಷ ಕಾಲ. ಶುಕ್ರನ ಪ್ರಭಾವದಿಂದ ಮಾಳವ್ಯ ರಾಜಯೋಗ ರೂಪುಗೊಳ್ಳಲಿದ್ದು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಆಕರ್ಷಣೆ ಮೂಡಿ ಜನರನ್ನು ಸುಲಭವಾಗಿ ಸೆಳೆಯುವಿರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಸೂಕ್ತ ಸಂಬಂಧಗಳು ದೊರೆಯಲಿವೆ. ಹೊಸ ಹೂಡಿಕೆದಾರರನ್ನು ಭೇಟಿಯಾಗಿ ಉದ್ಯಮ ವಿಸ್ತರಿಸಲು ಇದು ಉತ್ತಮ ಸಮಯ. ಆರ್ಥಿಕ ಸ್ಥಿತಿ ಬಲಗೊಂಡು ಎಲ್ಲ ಸಂಕಷ್ಟಗಳು ದೂರವಾಗಲಿವೆ. ಶುಕ್ರನ ಪ್ರಭಾವದ ಅವಧಿ. ಸಾಮಾನ್ಯವಾಗಿ ಶುಕ್ರ ಒಂದು ರಾಶಿಯಲ್ಲಿ 23ರಿಂದ 30 ದಿನಗಳ ಕಾಲ ಇರುತ್ತಾನೆ. ಈ ಸುಮಾರು 1 ತಿಂಗಳ ಅವಧಿಯು ಮೇಲೆ ತಿಳಿಸಿದ ರಾಶಿಯವರಿಗೆ ಭೌತಿಕ ಸುಖ ಸೌಕರ್ಯಗಳನ್ನು ಹೆಚ್ಚಿಸಲಿದೆ. ಮಾಳವ್ಯ ರಾಜಯೋಗದ ಪ್ರಭಾವದಿಂದ ಐಷಾರಾಮಿ ವಸ್ತುಗಳು ಸೇರ್ಪಡೆಯಾಗಲಿವೆ. ಒಟ್ಟಾರೆ 2026 ಮಾರ್ಚ್ ತಿಂಗಳು ಮೇಷರಾಶಿ, ಸಿಂಹರಾಶಿ ಮತ್ತು ಮೀನರಾಶಿಗಳ ಪಾಲಿಗೆ ಅತ್ಯಂತ ಅದೃಷ್ಟದ ತಿಂಗಳಾಗಲಿದೆ. ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಹರಿವಿನ ಹೆಚ್ಚಳ ಹಾಗೂ ಕೌಟುಂಬಿಕ ನೆಮ್ಮದಿಯೊಂದಿಗೆ ಈ ರಾಶಿಯವರು ಹೊಸ ಎತ್ತರಕ್ಕೆ ಏರಲಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.